ತಾಯಿ ಹೇಳೋರು, ನಿನ್ನ 4 ಜನ ಗಂಡ್ಮಕ್ಳೆಲ್ಲ 5 ಜನ ಅನ್ಕೋತಾ ಇದ್ದೆ. ದ ಮ್ಯೂಸಿಷಿಯನ್ ಆಫ್ ಮ್ಯೂಸಿಷಿಯನ್ಸ್ ಮನೆಯಲ್ಲಿ ನನಗಿರುವಂತಹ ಯೋಗ 24 ಗಂಟು ಗುರು ಸಾನ್ನಿಧ್ಯದಲ್ಲಿ ಎಲ್ಲಿ ಏನು ಮಾಡಬಹುದು ಬಿಡಬಹುದು ಅನ್ನೋದನ್ನ ಅರ್ಥ ಮಾಡಿಸ್ತರು ರಾಮಕೃಷ್ಣ. ಗಂಟ್ಲಲ್ಲಿ ಓವರ್ ಪ್ರಾಕ್ಟೀಸಿಂಗು, ಇದು ಗಂಟ್ಲಲ್ಲಿ ರಕ್ತ ಬರಕ್ಕೆ ಶುರು ಆಗುತ್ತೆ. ತಾಳ ಹಾಕಿ 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 ಎಲ್ಲರ ಕಚೇರಿಗೂ ನಾನು ತಾಳ ಹಾಕಿ ಗುರುಗಳು ಹೇಳೋರು, ಹಿಂಗಿರ್ಕೊಳೋ ತಾಳ ಹಿಂಗಲ್ಲ ರಾಮನಾಥ್ ಕೃಷ್ಣನ್ ಅವರು ಯಾವ ಗುರುಗಳು ಬಾಣಿ ಅಂತ ಅಟ್ ಪ್ರೆಸೆಂಟ್ ಹಾಡ್ತಾ ಇದ್ದಾರೋ ಎಲ್ಲರೂ ಅವರ ಬಾಣಿಯಲ್ಲೇ ಹಾಡ್ತಿರೋದು, ಅವ್ರ ಸಂಗೀತವನ್ನೇ ಇದು ಮಾಡ್ತಿರೋದು. ತನಮಾಡು ಶುಕ್ರವಾರ ಮಾತ್ರವೇನೆ ಏನೋ ಇಲ್ಲರ ಕಾಲಕ್ಕೆ ಏನೆಲ್ಲ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ರಲ್ಲ, ನಾವೇನ್ ಮಾಡ್ತಿದೀವಿ, ನಾನು ಎಷ್ಟೋ ಸರಿ ತಲೆ ಚಚ್ಕೊಟ್ಟು ಏನ್ ಮಾಡ್ತಿದೀವಿ. ಇವತ್ತು ನಮ್ಮಮ್ಮ ಹೇಳ್ತಾ ಇದ್ರು, ನಂಗೆ ಇದುವರೆಗೂ ಚಿಕ್ಕ ವಯಸ್ಸಿಗೆ ನಿನ್ನನ್ನು ಕಳಿಸ್ದೆ, ನನಗೇನೂ ಯೋಚನೆ ಆಗಿರಲಿಲ್ಲ, ಆದರೆ ಈಗ ನಿನ್ನ ಬಗ್ಗೆ ನಂಗೆ ತುಂಬ ಯೋಚನೆ ಆಗುತ್ತೆ ಕಣೆ, ಯಾಕೆ ಅಂತ ನಮ್ಮ ತಾಯಿ ಹೇಳೋರು. ನಮ್ಮ ತಂದೆ ಮಡ್ರಾಸಲ್ಲಿ ಬಿಟ್ಟು ಬರೋ ದಿವಸ ಹತ್ಬಿಟ್ರು. ತುಂಬ ನನ್ನನ್ನು ರಾತ್ರಿ ಬಿಟ್ಬಿಟ್ಟವ್ರು, ರಾತ್ರಿ ಟ್ರೈನ್ಗೆ ಹೊರಟ್ಬಿಟ್ರಲ್ಲ, ಅವತ್ತು ತುಂಬ ಹತ್ಬಿಟ್ರು. ನಿನ್ನ 4 ಜನ ಗಂಡ್ಮಕ್ಳೆಲ್ಲ 5 ಜನ ಅನ್ಕೋತಾ ಇದ್ದೆ. ಇವತ್ತು ನನಗನ್ನಿಸ್ತಿದೆ ನೀನು ಹೆಣ್ಣು ಹುಡುಗಿ ತಪ್ಪು ಮಾಡ್ತಿದ್ದೀನಾ ಅಂತ ನಂಗೆ ಅನ್ನಿಸ್ತಿದೆ. ಆ ಲೋನ್ಲಿನೆಸ್ಸು ಎಲ್ಲ ನೋಡೋದ್ರಲ್ಲ, ಸರೌಂಡಿಂಗ್ಸು ಎಲ್ಲೋ ಕಾಡಲ್ಲಿ ಸಮುದ್ರದ ಮಧ್ಯೆ ಈ ಮಗುನ ಬಿಟ್ಟು ಹೊಟ್ಟೋಗ್ತಿದ್ದೀನಿ ನಾನು ಹತ್ರ ಏನು ಅನ್ನಿಸ್ತು ಅವ್ರಿಗೆ. ಬಟ್ ಹೇಗೋದಕ್ಕೆ ಕಷ್ಟ, ಯಾಕೆಂದರೆ ಗುರುಗಳ ಮನೆ 24 ಗಂಟೆ ಸಂಗೀತದ ಸನ್ನಿವೇಶದಲ್ಲೇ ಇದ್ದೆ. ಬಹಳಷ್ಟು ಜನ ಕಲಿಯೋಕ್ಕೆ ಬರೋರು, ವಿದ್ವಾಂಸರು ಬರೋರು, ಎಷ್ಟು ವಿದ್ವಾಂಸರು. ಎವ್ರಿ ಸ್ಯಾಟರ್ಡೇಸ್ ಬೃಂದಮ್ಮ, ಮುಕ್ತಮ್ಮ, ಲಾಲ್ಗುಡಿ ಜಯರಾಮನ್ ಸರ್, ಇವ್ರದ್ದೆಲ್ಲ ಒಂದು ಬೈಟೆಕ್. ನಾವು ಅವ್ರಗಳಿಗೆಲ್ಲ ಹಿಂದಿನ ದಿವಸನೇ ಇಡ್ಲಿ ಮಾಡಿ ರುಬ್ಬಿ, ದೋಸೆ ರುಬ್ಬಿ, ಇವತ್ತು ಆ ಮಿಕ್ಸರಲ್ಲಿ ರುಬ್ಬಕ್ಕೆ ನನಗೆ ಬೋರು. ಎರಡು ಸೇರು ಎಷ್ಟು ನನ್ನ ಕೈಯದಲ್ಲಿ ಅರ್ಧಕ್ಕಿತ್ತು ಅವಾಗ. ಇನ್ನೊಮ್ಮೆ ರುಬ್ಬಿ ಮಾಡಿ ಆ ಒಂದು ಹುಮ್ಮಸ್ಸು ಇದಾಗಿ ಏನು ಬೈಟಕ್ಕು. ಗುರುಗಳು ಅವ್ರಗಳ ಹತ್ರ ಇದನ್ನ ಕಲ್ತ್ಕೊಳ್ಳೋರು, ಇಂಥದ್ದು ಪದಾಜಾವಳಿ. ಗುರುಗಳ ಹತ್ರ ಅವ್ರಗಳ ಕೀರ್ತನೆಗಳ ಇದನ್ನು ಮಾಡೋರು, ಎಷ್ಟು ದೊಡ್ಡವರಾದರೂ ಇದಿರೋದು. ನನಗೆ ಹೆಂಗೆ ಅಂದರೆ, ಗುರುಗಳು ಹಿ ವಾಸ್ ಎ ಮ್ಯೂಸಿಷಿಯನ್ ಆಫ್ ಮ್ಯೂಸಿಷಿಯನ್ಸ್. ಅವರ ಕಚೇರಿನಲ್ಲಿ ಯಾರನ್ನು ನಾವು ತುಂಬ ದೊಡ್ಡವರು ಅಂತ ಇವತ್ತು ನಾವು ಆರಾಧಿಸ್ತೀವೋ ಅಂಥವರೆಲ್ಲ ಫ್ರಂಟ್ ರೋನಲ್ಲಿ ಕೂತು ಅವ್ರ ಕಚೇರಿಗೆ ಬರೋರು, ಕಲಿಯೋರು ಬರೋರು. ಆ ರೀತಿಲಿ ಎಜುಕೇಟಿವ್ ಆಗಿರೋದು ಆಗಿನ ಕಚೇರಿಗಳೆಲ್ಲ ಹಂಗಿದಾಗಿ. ಆ ರೀತಿಯ ಒಂದು ಮ್ಯೂಸಿಷಿಯನ್ ಆಫ್ ಮ್ಯೂಸಿಷಿಯನ್ಸ್ ಮನೆಯಲ್ಲಿ ನನಗಿರುವಂತಹ ಯೋಗ 24 ಗಂಟು ಗುರು ಸಾನ್ನಿಧ್ಯದಲ್ಲಿ. ಅವ್ರಿಗೆ ಹೆಂಗಾಗಿತ್ತು ಅಂತಂದರೆ, ನಾನು ಊರಿಗೆ ಬಂದುಬಿಟ್ರೆ ಮಿಸ್ ಮಾಡಿಬಿಡೋರು. ಒಂದುಡು ಕೊಳಂದೆ ಶೀಘ್ರ, ಒಂದುಡು ಕರೀತಾ ಇದ್ದಿದೆ, ಕೊಳಂದೆ ಏನು ಕೊಳಂದೆ ಒಂದುಡು ಶೀಘ್ರ ಅನ್ನೋರು. ಅಂದರೆ ಒಂದು ಮಗಳಿದ್ರೆ ಒಬ್ಬ ತಂದೆಯನ್ನು ಹೇಗೆ ಸೇವೆ ಮಾಡ್ಕೊಂಡಿರ್ತಾಳೋ ಆ ಸೇವೆಯ ಒಂದು ಭಾಗ್ಯ ನನಗೆ ಇದಾಯಿತು. ಅಡುಗೆ ಮಾಡ್ತಾ ಇದ್ದಾಗಲೂ ಅಷ್ಟೇ, ನಾವು ಇದು ಇಪ್ಪಡಿಯ ಒಚ್ಕೋ, ಇಂದ ಸಂಗತಿ ಇಪ್ಪಡಿಯ ಒಚ್ಕೋ ಅಂದರು. ಯಾರು ಬಂದರೂ ನಾವು ಅಲ್ಲಿ ಕೂತಿರಬೇಕು, ತುಂಬ ಸಿನ್ಸಿಯಾರಿಟಿ. 1 ಅವರ್ ಪಾಠ ಅಂತಂದರೆ ಆ ಹಾಲಲ್ಲಿ ಕೂಡ ಯಾರೂ ಹಿಂಗೆ ಪಾಸ್ ಆಗಬಾರ್ದು, ಡಿಸ್ಟರ್ಬ್ ಆಗಬಾರ್ದು ಅಂತ, ಮೂಡ್ ಡಿಸ್ಟರ್ಬ್ ಆಗಬಾರ್ದು ಅಂತ. ಒಂದೊಂದು ಕೀರ್ತನೆಯ ಅರ್ಥ, ಒಂದೊಂದು ರಾಗದ ಆ ರಾಗದ ಸ್ವರದ ಜೀವಾಳ. ಅಂದರೆ ಮ್ಯೂಸಿಕ್ ಅನ್ನೋದು ಒಂದು ಸೈನ್ಸ್ ಸಬ್ಜೆಕ್ಟ್ ಅನ್ನೋದು ನನಗೆ ಅವತ್ತು ಅರ್ಥ ಆಯಿತು. ಗಂಟ್ಲಿತ್ತು, ಹಾಡ್ತಿದ್ದೆ ಮಾಡ್ತಿದ್ದೆ, ಅದೇ ಬೇರೆ ಪ್ರಶ್ನೆ. ಏನು ಹಾಡಬೇಕು, ಯಾವ್ದು ಔಚಿತ್ಯ ಅಲ್ಲ, ಎಲ್ಲಿ ಏನು ಹಾಡಬೇಕು, ಏನು ಬಿಡಬೇಕು ಅಂತ. ಬೃಂದಮ್ಮ ಅಂದ್ರಂತೆ, என்னடா ಜೆಟ್ ಫ್ಲೈಟ್ ಮಾದರಿ ಪಾಡ್ರದೇ ಇದು, ಅಪ್ಪಡಿ ஒரு ಸ್ಪೀಡ್, ನೀ ಎನ್ನತಾ ಸೊಲ್ಲಿ ಕುಡಿಕ್ರಿ ಅಂತಂದ್ರಂತೆ ಗುರುಗಳ ಹತ್ರ. ಅವಳ ಹತ್ರ ಗುರುಗಳು ಹೇಳಿದ್ರಂತೆ, ಅವಳ ಹತ್ರ 1 ರೂಪಾಯಿ ಇದೆ,
ಆ ಕಾಲದೊಳಗೆ ರೂಪಾಯಿ 1 ರೂಪಾಯಿ ಇದೆ, ಎಷ್ಟು ಆಣೆ ಖರ್ಚು ಮಾಡಬೇಕು, ಆ ಆಣೆನ ಎಲ್ಲಿ ಖರ್ಚು ಮಾಡಬೇಕು, ಯಾತಕ್ಕೆ ಖರ್ಚು ಮಾಡಬೇಕು ಅಂತ ಅವಳಿಗೆ ಯಾರೂ ಹೇಳಿಲ್ಲ. ಅಷ್ಟು ಹೇಳಿದ್ರೆ ಸಾಕು ಚಿಕನ್ ಮ್ಯಾನೇಜ್ ಅಂತ. ಹಂಗೆ ಹೇಳಿ ಬೃಂದಮ್ಮನ ಹತ್ರ ನಾನು ಕೊನೆಗೆ ಪದ ಜಾವಳಿ ಕಲಿಯೋಷ್ಟ್ರ ಮಟ್ಟಿಗೆ ನಾನು ಎಲ್ಲಿ ಏನು ಮಾಡಬಹುದು ಬಿಡಬಹುದು ಅನ್ನೋದೇ ಜಾಸ್ತಿ ಇತ್ತು. ಅದನ್ನು ಅರ್ಥ ಮಾಡಿಸ್ತವರು ರಾಮನಾಥ ಕೃಷ್ಣ ಅವರು. ಇಂಟರ್ವ್ಯೂಗೆ ಹೋದೆ. ಆಮೇಲೆ ನನಗೆ ಸ್ವಲ್ಪ ಫೈನಾನ್ಷಿಯಲಾಗಿ ಹಾಸ್ಟ್ಲಿಗೂ ಕೊಟ್ಟು ಇರೋದೆಲ್ಲ ಒಂದು ಸ್ವಲ್ಪ ಕಷ್ಟ ಇತ್ತಲ್ಲ ಮುಂಚೆ. ಆಮೇಲೆ ಇಲ್ಲಿಗೂ ಗುರುಗಳಿಗೂ ಕೊಡಬೇಕಲ್ಲ ನನ್ನ ಇದರಲ್ಲಿ. ಹಾಗಾಗಿ ನಮ್ಮ ಅಪ್ಪ ಅಮ್ಮ ಕಳಿಸೋ ಹಾಸ್ಟೆಲ್ ಫೀಸು ಅದು ಇದು ಅಂತ ಏನೇನು ಕೊಟ್ಟರು ಅದನ್ನೆಲ್ಲ ತೆಗೆದುಬಿಟ್ಟು ನಾನೇನು ಮಾಡ್ತಾಯಿದ್ದೆ, ಗುರುಗಳ ಹತ್ರ 15 ರೂಪಾಯಿ ಅವತ್ತಿನ ದಿವಸಕ್ಕೆ ಒಂದು ಪಾಠ. ಅವರಿಗೆ ನನಗೆ ಇಷ್ಟೊಂದು ಕಷ್ಟ ಇದೆ ಅಂತ ಅವ್ರಿಗೆ ಗೊತ್ತಿತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ 60 ರೂಪಾಯಿ ಇನ್ಯಾವ ಇದಕ್ಕಾರ ಆಗಲಿ ಅಂತ ಕಳಿಸಿದ್ರೆ ಅದನ್ನು ನಾನು 4 ಪಾಠ ಹೇಳಿಸ್ಕೊಂಡ್ಬಿಡ್ತಿದ್ದೆ. ಹಾಗಾಗಿ ಗಂಟ್ಲಲ್ಲಿ ಓವರ್ ಪ್ರಾಕ್ಟೀಸಿಂಗು, ಇದು ಗಂಟ್ಲಲ್ಲಿ ರಕ್ತ ಬರೋಕ್ಕೆ ಶುರು ಆಗಿತ್ತು. ನನಗೆ ಸುಂದರಮ್ಮಯ್ಯರು, MS ಅನಂತರಾಮನ್ನು, MS ಗೋಪಾಲಕೃಷ್ಣನ್ನು ಆ ಕಾಲಕ್ಕೆಲ್ಲ ನಮ್ಮ ನರಸಿಂಹಮೂರ್ತಿಯವರದ್ದು ಕಲಿತಾ ಇದ್ರು. ಇನ್ನೊಬ್ಬರು ಕೃಷ್ಣಮೂರ್ತಿ ಅಂದ್ಬಿಟ್ಟು ಸಾಗರದವರು, ಅವರಿಬ್ಬರು ಅಲ್ಲಿ ಅಭ್ಯಾಸ ಮಾಡ್ತಿದ್ರು. ಸೊ ನಾನು ಹೋಗುವೆ ಅವ್ರ ಮನೆಗೆ. ಅವರು ಬೆಳಗ್ಗೆ 10 ಗಂಟೆಗೆ ನೆರನಮ್ಮಿ ಶುರು ಮಾಡಿದರೆ ಒಂದೇ ಬೋನಲ್ಲಿ 4 ಆವರ್ತ ಸಾಹಿತ್ಯ ನೋಡಿಸ್ಬಿಟ್ಟು ಅಭ್ಯಾಸ ಅದ್ರದ್ದು. ನಾನು ತಾಳ ಹಾಕಿ ಎಲ್ಲರದ್ದು ಕಚೇರಿಗೂ ನಾನು ತಾಳ ಹಾಕಿದೆ. ಆ ತಾಳ ಹಾಕೋದ್ರಿಂದ ಬಹುಶಃ ಗುರುಗಳು ಹೇಳೋರು ಹಿಂಗಿರ್ಕೊಳೋ ತಾಳ ಹಿಂಗಲ್ಲ ಅನ್ನೋ. ಹಂಗಾಗಿ ಒಂದು ಏನಾದರೂ ತಾಳ ಸರಿ ಇದೆ ಅಂತ ನೀವು ಒಪ್ಕೋಬೇಕು. ನೀವು ಒಪ್ಕೊಂಡಿದ್ರೆ ಅದೆಲ್ಲ ಅಲ್ಲಿ ಆ ರೀತಿಯಿಂದ ಬಂದಿರೋದು. ಮೇಡಮ್, ಒಂದು ಪ್ರಶ್ನೆ. ರಾಮನಾಥ ಕೃಷ್ಣನ್ ಅವರು ಯಾವ ಗುರುಗಳು ಬಾನಿ ಅಂತ ವೀಕ್ಷಕರಿಗೆ ಸ್ವಲ್ಪ ಗೊತ್ತಾಗಲಿ, ಹೆಸರು ಕೇಳದೇ ಇರ್ತಾರೆ. ಅದಕ್ಕೆ ಕೇಳಿಲ್ದೇ ಇರೋದೇ ಜಾಸ್ತಿ. ಆದರೆ ಇವತ್ತಿನ ದಿವಸ ಯಾರು ಫೇಮಸ್ ಅಟ್ ಪ್ರೆಸೆಂಟ್ ಹಾಡ್ತಾ ಇದ್ದಾರೋ ಎಲ್ಲರೂ ಅವರ ಬಾಣಿಯಲ್ಲೇ ಹಾಡ್ತಿರೋದು, ಅವ್ರ ಸಂಗೀತವನ್ನೇ ಇದು ಮಾಡ್ತಿರೋದು. ನಾವೇನಾದರೂ ಒಂದು ಹೇಳಿದ್ರೆ ಎಂಥ ಫೇಮಸ್ ಆರ್ಟಿಸ್ಟ್ಗೂ ಈ ಸಂಗೀತ ಬಂತು ಅಂದ್ರೆ ಅಯ್ಯೋ ಆ ಒಂದು ಅವರ ಅದೆಲ್ಲ ಅವರದ್ದು ಸ್ವತ್ತು ಅನ್ನೋ ಥರದಲ್ಲಿ ರಾಮನಾಥ ಕೃಷ್ಣನು ಡೈರೆಕ್ಟ್ ಆಗಿ ಶಂಕರ ಶಿವಂ ಅಂತ ಹೇಳ್ಬಿಟ್ಟು ಮಧುರೆಯಲ್ಲಿ ಅವರು ಡೈರೆಕ್ಟ್ ಮುತ್ತೈಬ ಗೋತ್ರ ಸ್ಟೋರಿ ಡೈರೆಕ್ಟ್ ಡಿಸೈಪಲ್. ಅವರು ಮುರುಘಭೂಪತಿ ಇದಾರಲ್ಲ ಅವ್ರ ಅಣ್ಣ ಅವರು ನಮ್ಮ TN ಶೇಷಗೋಪಾಲನ್ ಸರು ಅವರೇ ಕಲಿತಾ ಇದ್ದದ್ದು. ನನಗೆ ಗೊತ್ತಿರೋ ಥರದಲ್ಲಿ TN ಶೇಷಗೋಪಾಲನ್ ಅವರ ಅರಂಗೇಟ್ರಂಗೆ ಬಹುಶಃ ಗುರುಗಳೇ ಅಲ್ಲಿ ಇದು ಚೀಫ್ ಗೆಸ್ಟ್ ಆಗಿ ಹೋಗಿದ್ರು ಏನೋ. ಆ ಫೋಟೋ ಒಂದು ನಾನು ನೋಡಿದ್ದೀನಿ. ರಾಮನಾಥ ಕೃಷ್ಣ ಮನೆಗೆ ಇವರು ಬರೋರು, ಶೇಷಗೋಪಾಲನ್ನು ಬರೋದು, ಕೂತ್ಕೊಳ್ಳದೇನೆ ನಿಂತ್ಕೊಂಡೇ ಇದ್ದು ಮಾತಾಡಿಸೋಷ್ಟು ಗೌರವ ಅವರಲ್ಲಿ. ಆ ರೀತಿಯಲ್ಲ ಅವರಲ್ಲೂ ರಾಮನಾಥ ಕೃಷ್ಣ ಅವರ ಇನ್ಫ್ಲೂಯೆನ್ಸನ್ನ ನಾವು ಗಮನಿಸ್ಕೊಂಡು ಆ ಥರದಲ್ಲಿ ಒಂದೇ ಸ್ಕೂಲು ಆ ಥರ ಅಲ್ಲಿ ಕಲಿತು ರಾಮನಾಥ ಕೃಷ್ಣ ಅವರ ಹೋಲ್ ಫ್ಯಾಮಿಲಿ ಇಟ್ ಈಸ್ ಮ್ಯೂಸಿಕ್ ಫ್ಯಾಮಿಲಿ. ಅವ್ರ 4-5 ಜನ ಅಣ್ಣ ತಮ್ಮಂದ್ರು. ಈಶ್ವರ್ ಅಂತ ಒಬ್ರು, ರಾಮನಾಡ್ ಈಶ್ವರ್ ಅಂತ ಮೃದಂಗ ನುಡಿಸ್ತಿದ್ರು. ಅವರಾದ್ಮೇಲೆ ರಾಮನಾಥ ಕೃಷ್ಣ ರಾಮನಾಡ್ ರಾಘವನ ಮೃದಂಗಿಷ್ಟು. ಆಮೇಲೆ ಲಕ್ಷ್ಮೀ ನರಸಿಂಹಯ್ಯ ಅಂತಲೋ ಲಕ್ಷ್ಮೀ ಕಾಂತಯ್ಯ ಅಂತಲೋ ಲಕ್ಷ್ಮೀ ನಾರಾಯಣ ಅಂತಿರ್ಬೋದು. ಅವರ ಮಕ್ಕಳೇ ಇವರು ಎಲ್ ಸುಬ್ರಹ್ಮಣ್ಯಮು, ಎಲ್ ಶಂಕರ್ರು, ವೈದ್ಯನಾಥನ್ನೆಲ್ಲ ಇವರೆಲ್ಲ ಅಲ್ಲಿ ಬ್ರದರ್ಸ್. ಆ ಬ್ರದರ್ಸ್ 3 ಜನ ಅವ್ರ ಚಿಕ್ಕಪ್ಪ ನಮ್ಮ ಗುರುಗಳು ಲಕ್ಷ್ಮೀನಾರಾಯಣ ಅವ್ರ ತಂದೆ. ಇವರ 3 ಬ್ರದರ್ಸ್ ಅವರಲ್ಲ LS ಅವರ ಇವರು. ಸೊ ಹಾಗಾಗಿ ಫ್ಯಾಮಿಲಿನೇ ಮ್ಯೂಸಿಕ್ ಎಂದು ಅವರು ಮದ್ರಾಸಿಗೆ ಬಂದರು. ಮದ್ರಾಸಿಗೆ ಬಂದಮೇಲೆ ಅವ್ರಿಗೆ ತುಂಬ GNB ಅವರ ಇನ್ಫ್ಲೂಯೆನ್ಸ್. ವಿಶ್ವನಾಥಯ್ಯರು, ಮಹಾರಾಜಪುರಂ ವಿಶ್ವನಾಥಯ್ಯರು, ದನಮ್ಮಾಡು, ಆಮೇಲೆ GNB ಅವರು, ಇವರುಗಳು ತುಂಬ ಕ್ಲೋಸ್. ಇವ್ರು ಚಿಕ್ಕವರಾದರೂ ಕೂಡ ಇವರ ಬುದ್ಧಿವಂತಿಕೆ, ಇವರು ಹಾಡುವಂತಹ ಇವರ ರಾಗಂ ತಾನ ಪಲ್ಲವಿಗಳು, ರಾಗದ ಹ್ಯಾಂಡ್ಲಿಂಗು, ಆಮೇಲೆ ಎಲ್ಲರೂ ಒಂದು ಚುಟ್ಕ ಹಾಡಿಬಿಟ್ಟು ಚಿಕ್ಕದಾಗಿ ಹಾಡಿ ನಾಯಕಿನ ಹಾಡೋ ಅಂಥದ್ದು ನಾವು ನೋಡ್ತೀವಿ ಅಲ್ಲ, ಅದನ್ನೆಲ್ಲ ಮೇಯ್ನಾಗಿ ಹಾಡ್ತಾ ಇದ್ದಂಥವ್ರು. ಅಂದರೆ ಒಂದು ಬೇಗಡೆ ಹಾಡಿದ್ರೆ, ಒಂದು ವರಾಳಿ ಹಾಡಿದ್ರೆ, ಒಂದು ನಾಯಕಿ ಹಾಡಿದ್ರೆ ರಾಮನಾಥ ಕೃಷ್ಣನ್ ಈಸ್ ಅಥಾರಿಟೇಟಿವ್ ಅನ್ನೋ ಥರದಲ್ಲಿ ಕಾಲದಲ್ಲಿ
ಅವಾಗ ಪ್ರೊಡ್ಯೂಸರ್ ಆಗಿದ್ದವರು ಇವರು ಆಲ್ ಇಂಡಿಯಾ ರೇಡಿಯೋ ಚೆನ್ನೈಗೆ ಇವರು GNB ಅವರು. ಎವ್ರಿ ಕಾಂಟ್ರಾಕ್ಟ್ ಇವ್ರದ್ದು ರಾಗಂ ತಾನಂ ಪಲ್ವಿ ಕಳ್ಸೋರು ಹೇಳೋರು ಗುರುಗಳು. ಏನು ಅಂತಂದರೆ, ಇಲ್ಲಪ್ಪ ಇದೆಲ್ಲ ಅಲ್ಲಿ ಇದು ಮಾಡಬೇಕು, ನಿನ್ನ ರಾಗಂ ತಾನಂ ಪಲ್ವಿಗಳು ಅಲ್ಲಿ ಪ್ರಿಸರ್ವ್ ಆಗಿರಬೇಕು, ಅದು ಅದಕ್ಕಾಗಿ ಹೇಳ್ತೀನಿ ಅಂತ. ಹಾಗಾಗಿ ಅವರು ಆಲ್ ಇಂಡಿಯಾ ರೇಡಿಯೋ ಎದುರುಗಡೆನೇ ಮೆರೀನಾ ಬೀಚ್, ನೀವು ನೋಡಿರ್ಬೋದು. ಆ ಬೀಚ್ಗೆ ಹೋಗಿ GNBನೂ ಕೂತ್ಕೊಳ್ಳೋರಂತೆ. ಆ ಟೈಮ್ಗೆ ಇವ್ರು ಹೋಗೋರಂತೆ, ರಾಮಕೃಷ್ಣನ್ ಅವರು. ಸೊ ಹಾಗಾಗಿ GNB ಇನ್ಫ್ಲೂಯೆನ್ಸು, ಅವರ ಒಡನಾಟ ತುಂಬ ಇತ್ತು ಅಂತ ಹೇಳೋರು. ಅದೇ ಥರ ವಿಶ್ವನಾಥ ಅಯ್ಯರದು. ಕೆಲವು ಕಡೆ ಎಲ್ಲ 4 ಸ್ವರ ಇಟ್ಕೊಂಡು ಅಲ್ಲಲ್ಲೇ ಸಂಚಾರಗಳನ್ನು ಮಾಡ್ತಾರೆ. ಇದನ್ನ ಹಾಡುವಾಗೆಲ್ಲ ಕುಸರಿ ಕೆಲಸ ಮಾಡ್ತಾರಲ್ಲ, ಬೇಲೂರು ಕುಸರಿ ಕೆಲಸವನ್ನ ನೀವಲ್ಲಿ ನೋಡ್ಬೋದು. ಇದೆಲ್ಲ ವಿಶ್ವನಾಥ ಅಯ್ಯರವರ ಇನ್ಫ್ಲೂಯೆನ್ಸ್ ಅಂತ ಅವರೇ ಹೇಳೋರು. ಗುರುಗಳೇ ಇದನ್ನೆಲ್ಲ ಹೇಳ್ತಿತ್ತು. ವಿಶ್ವನಾಥ ಅಯ್ಯರಿಗೆ ಅವರ ಥರ ಆ ರಾಗದವನ್ನ ಅಲ್ಲಲ್ಲೇ ಆ ಕುಸರಿ ಕೆಲಸದಲ್ಲಿ ಹಾಡೋ ಅಂಥವ್ರು ಆ ಕಾಲಕ್ಕೆ ತುಂಬ ದೊಡ್ಡ ವಿಷಯ ಅದು. ಯಾಕೆಂದರೆ ಅರಿಯಾಕುಡಿ ಸ್ಟೈಲ್ ತುಂಬ ಓಡಾಡ್ತಾ ಇದ್ದಂಥ ಕಾಲದಲ್ಲಿ ಇದು ಅಂತ ಹೇಳೋರು ಗುರುಗಳು. ಅವ್ರಿಗೆ ತುಂಬ ವಸತಿಯಾದಂತಹ ಒಂದು ಸೌಖ್ಯವ, ಅಂದರೆ ತಕ್ಷಣ ಖಳೀರಂತ ಬಿಡೋವಂತಹ ವಾಯ್ಸ್ ಅಲ್ಲದೆ ಇದ್ದರು. ಕಚೇರಿ 6 ಗಂಟೆಗಿದ್ದರೆ 2 ಅವರ್ಸ್ ಮುಂಚೆ ಬಂದು ತಂಬೂರಿ ಹಾಕ್ಸಿರೋರುತ್ತೆ ಕಂಪ್ಲೀಟ್ ಹಾಲಲ್ಲಿ ವಿಶ್ವನಾಥಿಯರು. ಆಮೇಲೆ ತಾವು 1 ಗಂಟೆ ಮುಂಚೆ ಬರೋರಂತೆ, ಬಂದು ಶ್ರುತಿ ಹಿಡಿಯೋರಂತೆ. ಮೊದಲು ಒಂದು 16 ನಿಮಿಷಗಳು ಜಸ್ಟ್ ತುಂಬ ಕಷ್ಟಪಡೋರು. ಆ ವಾಯ್ಸ್ ಹತೋಟಿಗೆ ಬಂದುಬಿಟ್ಟ ಮೇಲೆ ಆ ಮನೋಧರ್ಮ, ಆ ಹಾಡುಗಾರಿಕೆ, ಆ ವಾಯ್ಸಿನ ಸೌಕರ್ಯ ಇದೆಯಲ್ಲ, ಅದನ್ನು ನಾನು ನೋಡಿಲ್ಲ ಅಂತ ಗುರುಗಳು ಹೇಳೋರು. ನಾವುಗಳೆಲ್ಲ ಯಾವ್ಯಾವುದೋ ಒಂದೊಂದು ಟೇಪ್ ಕೇಳ್ತೀವಿ, ನಮಗದಷ್ಟು ಅನುಭವಕ್ಕೆ ನಮಗೆ ಬರಲ್ಲ. ಎದುರಿಗೆ ಕೂತು ಬಹಳಷ್ಟು ಅವ್ರದ್ದು ದನಂ ಮಾಡು ಶುಕ್ರವಾರ ಮಾತ್ರ ವೀಣೆ ನುಡಿಸೋರಂತೆ. ದನಂ ಮಾಡು ದಿವಸನ ಅವ್ರ ಅಭ್ಯಾಸವೇ ಹೊರತು ಹೊರಗಡೆಯವ್ರು ಕೇಳಬೇಕು ಅಂದ್ರೆ ಶುಕ್ರವಾರ ಮಾತ್ರ ಬರಬೇಕು. ಮನೆಯಲ್ಲೇನೆ ಎಲ್ಲ ಮನೆಗಳೇ ಅಲ್ಲಲ್ಲ ಈಗ. ಹೋದ್ರೆ ಇವರು ನೋಡಿ ಇಂಥವನು ಇವತ್ತು ಬರ್ತಾನೆ ಅಂತ ಏನಾರು ಹೇಳಿದ್ರೆ ಅವನು ನೋಡಿ ಅವ್ರಿಗೂ ಇವನನ್ನು ಬಿಡು ಒಳಕ್ಕೆ ಅಂದ್ರೆ ಅವ್ರು ಬಿಡಬೇಕಾತರ. ಹಾಗೆ ಎಲ್ಲರೂ ಬರೋ ಹಂಗಿಲ್ಲ. ಅವ್ರಿಗೆ ಯಾವ್ಯಾವ ಥರ ಅನುಭವಗಳು ಇದಾಗಿತ್ತ ನಮಗೆ ಗೊತ್ತಿಲ್ಲ ಆಯ್ತಾ. ಸೊ ಅವನ ಒಂದಿರ್ಕಾನ ಆರ್ಯಾಕುಡಿ ಒಂದಿರ್ಕಾನ ಒಳ್ಳೆ ಬಿಡು ಅಂದರೆ ಅದೆಲ್ಲ ನಾ ಕೇಳಿರೋದು, ಗುರುಗಳು ಹೇಳ್ತಾ ಇದ್ದಿದ್ದು ಹಾಗೆ ಅಂತ. ಇವ್ರು ಚಿಕ್ಕವರು, ಆರ್ಯಾಕುಡಿ ಅವ್ರಗಳಿಗೆ ಅಂತಲ್ಲ, ಇವ್ರು ಏನಿಲ್ಲ ಅಂದ್ರು 10-15 ವರ್ಷ ಚಿಕ್ಕವರು. ರಾಮಕೃಷ್ಣನ್ ಅವ್ರೆ ದೊಡ್ಡ ಸಂಗೀತ ಹಾಡುವರು. ಸೊ ಅವಾಗ ಪಾಪ ವೆಂಕಟರಾಮಯ್ಯರ್ ವೈಲಿನಿಸ್ಟ್, ಅವರು ಹೋಗೋರಂತೆ ಇದಾಗಿ. ಅವ್ರ ವೈಲಿನ್ನು ದನಮಾಳಿ ಬಲೆ ಇಷ್ಟ. ಹಾಗಾಗಿ ಬಾನಿ ಸಂಗೀತ ಕೇಳು ಅಂತ ಕರ್ಕೊಂಡು ಹೋದ್ರು. 4 ದಿವಸ ನನಗೆ ಇದು ಏನು ಸಂಗೀತ ಅಂತ ಅನ್ನಿಸ್ತು. 5ನೇ ದಿವಸ ಈ ಗೋಪಿಕಾಸ್ತರಿಯನ್ನು ಎಳೆಯತ್ತಲ್ಲ ಕೃಷ್ಣನ ಕೊಡಲು, ಹಾಗೆ ಶುಕ್ರವಾರ ಯಾವಾಗ ಬರುತ್ತೋ ನಾನು ಕಾಯ್ತಿದ್ದೆ. ಅದರಿಂದ ನನಗೆ ಬೃಂದಮ್ಮಂದು ತುಂಬ ಇನ್ಫ್ಲೂಯೆನ್ಸ್ ಆಯಿತು. ಆಮೇಲೆ ಎಂಥ ಬೃಂದಮ್ಮನ ಹತ್ರಲ್ಲೂ ಅವ್ರಿಗೆ ತುಂಬ ಇನ್ಫ್ಲೂಯೆನ್ಸ್. ಹೀಗಾಗಿ ನಮ್ಮ ಗುರುಗಳದ್ದು ರಾಮನಾಡ್ ಕೃಷ್ಣಂದು ಅವರದ್ದೇ ಆದಂತಹ ಅನೇಕ ಮಾಸ್ಟರ್ಸ್ಗಳದ್ದು ಸೇರಿ ಇಟ್ಸ್ ಎ ಕಾಂಬಿನೇಷನ್ ಆಫ್ ಗ್ರೇಟ್ ಮಾಸ್ಟರ್ಸ್. ಆದ್ದರಿಂದ ಯು ಕ್ಯಾನ್ ಸಿ, ನೀವು ಅಬ್ಸರ್ವ್ ಮಾಡಿದರೆ, ನಾನು ಅನಲೈಸ್ ಮಾಡಿರ್ತಾ ಇವಾಗೆಲ್ಲ ದೊಡ್ಡ ತುಂಬ ಜನ ಮಾತಾಡಿದ್ದಾರೆ ಅವರ ಬಗ್ಗೆ ಎಲ್ಲ. ರಾಮನಾಡ್ ಕೃಷ್ಣ ಡಾಕ್ಯುಮೆಂಟ್ರಿನೂ ಬಂದಿದೆ. ಆಮೇಲೆ ತುಂಬ ಜನ ಇವತ್ತೆಲ್ಲ ಯಾರು ಹಾಡ್ತಿದ್ದಾರೋ ದೊಡ್ಡವರು ಎಲ್ಲರೂ ಅವರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ, ಹೇಗೆ ಅವ್ರು ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂತ. ಇರ್ರೆಸ್ಪೆಕ್ಟಿವ್ ಆಫ್ ಸ್ಟೇಟ್ ನಾನು ಹೇಳ್ತಾ ಇರೋದು. ದೊಡ್ಡ ವಿದ್ವಾಂಸನ ಹೇಳಿದ್ರೆ ನಾನು ಒಬ್ಬರದಲ್ಲ, ಇವತ್ತು ಹಾಡ್ತಾ ಇರೋವಂಥ ಈಗಿನ ಜನ್ರೇಷನ್ನುವೇ ಎಲ್ಲರೂ ಅವರ ಹೊರಕ್ಕೆ ಬರೋಕ್ಕಾಗಿಲ್ಲ ಅವರ ಇನ್ಫ್ಲೂಯೆನ್ಸನ್ನು ಇದು ಮಾಡಿ. ಇವತ್ತಿಗೂ ಆ ರೀತಿಯಲ್ಲಿ ನೇಮ್ ಮಾಡಿದ್ದವರು. ಅವರ ಅಪ್ರೋಚೇ ಬೇರೆ. ಆಮೇಲೆ ಒಂದು ರೀತಿಯಲ್ಲಿ ರಸಋಷಿ ಅಂತಾರಲ್ಲ ಹಾಗೆ ಆ ಜೀವಾಳ ಒಂದೊಂದು ಸ್ವರನೂ ಅಯ್ಯೋ ಲೈಫೇ ಅವ್ರು ಹೇಳೋರು. ತುಂಬ ಒಂದು ವೀಳ್ಯದಲ್ಲೇ ತೊಟ್ಟು ಹಿಂಗೆ ಬಿಡಿಸ್ಬೇಕಾದ್ರೆ ಒಂದು ಆರ್ಟಿಸ್ಟಿಕ್ ಇದು ಅದು
ಕರಹರಿಪ್ರಿಯ ಸಾಧಾರಣ ಗಾಂಧರು ಪತಿಯೋ ಅನ್ನೋರು. ಅಂದರೆ ಇದು ಏನು ಇಷ್ಟು ನಿಧಾನಕ್ಕೆ ಇದು ಮಾಡ್ತಾರೆ ಅಂದರೆ, ಇದು ಕನ್ನಡ ಕರಹರಿಪ್ರಿಯ ಅಲ್ಲ, ಕನ್ನಡ ಸಾಧಾರಣ. ಅಂದರೆ ಒಂದೊಂದು ಮೂಮೆಂಟಲ್ಲೂ ಕೂಡ ಹಿ ಕ್ಯಾನ್ ಸಿ ದಿ ಜೀವಾಳ ಆಫ್ ದಟ್ ಎಷ್ಟಿರ್ಬೋದು ಅನ್ನೋದನ್ನ ಆ ಥರದಲ್ಲಿ. ಆ ಥರ ನಾನು ನೋಡೇ ಇಲ್ಲ ಶಿವು. ಸಂಗೀತ ಬಿಟ್ಟರೆ ಏನೇ ಉದಾಹರಣೆ ಕೊಟ್ಟರು ಅದೇನೆ, ಏನು ಕೊಟ್ಟರು ಅದೇನೆ. ಆಮೇಲೆ ಆಗಿನ ಕಾಲಕ್ಕೆ ಏನಾಯಿತು, ಅವರುಗಳಿಗೂ ಈ ಸಾಹಿತ್ಯ ಅನ್ನುವುದು ಪುಸ್ತಕಗಳು ಅದು ಎಲ್ಲ ಇರಲಿಲ್ಲ, ಈಚೀಚೆಗೆ ಅವುಗಳೆಲ್ಲ ಬಂದಿದ್ದು. ಅದರಿಂದ ಯಾರ್ಯಾರು ಏನೇನು ಹಾಡ್ತಾರೋ ಅದನ್ನೆಲ್ಲ ನಮ್ಮದಾಗಿಸ್ಕೊಳ್ಳಬೇಕು ಅನ್ನೋ ಥರದಲ್ಲಿ ಅವರು ಇವರು ಅಂತೇನಿಲ್ಲ, ಅವ್ರಿಗೆ ಎಲ್ಲರ ಹತ್ರನೂ ಕಲಿಯುವಂತಹ ಒಂದಿದು. ರೀತಾರಾಜನ್ ನೈನಾಪಿಳ್ಳೆ ಕಾಂಚೀವರಂನವರು, ಅವರ ಶಿಷ್ಯವೃತ್ತಿಯಲ್ಲೇ ಬಂದಂಥವರು ಇವರು ಬೃಂದಾವನ ತಮ್ಮ. ಅಲ್ಲಿ ಹೋಗಿ ಕಲ್ತರು ಅವರು. ಎನ್ನ ಸಲ ಕೊಡ್ತಿರ್ಕ ಪಾಡು ಪಾಕಲಾಮ ಅಂತ ಹೇಳೋರಂತೆ, ದನಮಾಡೆ ಕಳಿಸಿದ್ರಂತೆ. ಅಜ್ಜಿ ಹತ್ರ ಇವ್ರು ಕಲ್ತಿರೋದು ಬೇರೆ ಆಮೇಲೆ ಇದಕ್ಕೆ ಸೊಲ್ಲಿ ಕೊಡ್ತಿರ್ಕ, ಇಪ್ಪಡಿ ಸೊಲ್ಲಿ ಕೊಡ್ಸಿರ್ಕ, ಪರವಾಗಿಲ್ಲ ಅಂದರೆ ಇವರಿಗೆ ದೊಡ್ಡ ದೊಡ್ಡ ಗುರುಗಳೆಲ್ಲ ಅವ್ರಿಗೆ ಆ ರೀತಿಯಲ್ಲಿ ಇದ್ದಂಥ ಒಂದು ಕಾಲ ಅದು. ಪಟ್ಟಮ್ಮನ ಅಲ್ಲಿ ಕಲ್ತಿದ್ದು, ನೇನಾಪಿಳ್ಳೆ ಸ್ಕೂಲಿಂದ ಬಂದವರು. ಹೌದೌದು. ರೀತಾರಾಜನಿಗೆ ಏನಾಯಿತು, ಪಟ್ಟಮ್ಮಾಳು, ಬೃಂದಾಮುತ್ತ ಇವರುಗಳು ಎಲ್ಲರ ಹತ್ರನೂ ಆಕೆನೂ ಕಲ್ತು. ಅವ್ರ ಮನೇಲಿ ಒಂದು ಅಜ್ಜಿ ಇತ್ತಂತೆ. ಇದು ನಾನಿದ್ದಾಗಲೇ ನಡೆದಿರುವಂಥ ವಿಷಯಗಳು. ಒಂದು ಅಜ್ಜಿ, ಆ ಅಜ್ಜಿ ರೀತಾರಾಜನ್ ಮನೆಯಲ್ಲಿ, ಅದು ನೈನಾಪಿಳ್ಳೆಗೇನೋ ಇದು ಸಂಬಂಧ. ಸೊ ಅದಕ್ಕೆ ಯಾರೂ ಇರಲಿಲ್ಲ ಅಂತ ಇವ್ರ ಮನೇಲಿ ಇದ್ದಿದ್ದು ಅಂತ ನಾನು ಕೇಳ್ಬಿಟ್ಟಿದ್ದೀನಿ. ಅದಕ್ಕೊಂದು ಮಸಾಲೆ ದೋಸೆ ಕೊಡಿಸ್ಬಿಟ್ರೆ ಒಂದು ಕೀರ್ತನೆ ಹೊಸದು ಹೇಳೋದಂತೆ. ಎಷ್ಟು ಕೀರ್ತನೆಗಳು ಆ ಥರ ಇದ್ದಿರ್ಬೋದು. ಆ್ಯಕ್ಚುಲಿ ಹಾಗೆ ಆಗಿನ ಕಾಲದಲ್ಲಿ ಬೃಂದಮ್ಮನ ಹತ್ರ ಇದ್ದಿದ್ದು, ಇವ್ರ ಹತ್ರ ಇದ್ದಿದ್ದು, ಹಾಗೆ ಎಲ್ಲವುದನ್ನು ಗುರುಗಳು ಅದನ್ನು ನೊಟೇಷನ್ ಮಾಡಿ ನಮ್ಗಳಿಗೆ ಹೇಳ್ಕೊಡೋರು. ಅಂದರೆ ನಮಗೆ ಯಾರಿಗೂ ನೊಟೇಷನ್ ಅಂತಂದರೆ ಅದಕ್ಕೊಂದು ಸ್ಟ್ರಕ್ಚರ್ ಅವ್ರು ಮಾಡಿಕೊಡೋರೆ ಹೊರತು ಈಗಿನ ಥರ ಸ್ವರ ಹೇಳಿ ಇದು ಅಂತ, ಅಯ್ಯೋ ಸರ್ ಇದು ಪುರಿಯಲ್ಲಿ ಅಂದರೆ ಪುರಿಯಲ್ಲಿ ಅದನ್ನ ಪುರಿಯೋದು ಬಿಟ್ಟಿಡು ಅನ್ನೋದು ಅಷ್ಟೇ. ಅವರ ಲೆವೆಲ್ಲಿಗೆ ನಾವು ಅರ್ಥ ಮಾಡ್ಕೊಂಡು ಹೋಗಬೇಕು, ಅವರ ಫಾಸ್ಟ್ ನೆಸ್ಸಿಗೆ ನಾವಿರಬೇಕು. ಅದು ಎಷ್ಟು ಅರ್ಥ ಆಗ್ತಿತ್ತು, ಎಷ್ಟು ಬಿಡ್ತಿತ್ತು, ಬಟ್ ಅವ್ರಿಗೆ ಗೊತ್ತಿರುವುದು ಎಲ್ಲವನ್ನೂ ನಮಗೆ ತಿಳಿಸುವ ಪ್ರಯತ್ನ ಅಂತೂ ಮಾಡ್ತಾಯಿದ್ರು. ನಮಗೆ ತಿಳ್ಕೊಳ್ಳೋದು ಎಷ್ಟು ಇತ್ತು ಎಷ್ಟು ಇಲ್ಲ ಅನ್ನೋದು ತುಂಬ ಯೋಚನೆ ಮಾಡಿದಾಗ ಬಹಳಷ್ಟು ಇಲ್ಲ, ಅರ್ಥವಾಗಿಲ್ಲ. ಇಷ್ಟು ವಯಸ್ಸಾಗಬೇಕಾಯಿತು, ಅವತ್ತು ಹೇಳಿದ್ದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟು ವಯಸ್ಸಾಗಿ ಅದರಲ್ಲೇ ಇರೋದ್ರಿಂದ ನನಗೆ 24 ಗಂಟೆನೂ ಅದೇನೇ ಶಿವು. ಅವ್ರಗಡೆ ಯೋಚನೆಯಲ್ಲೇ ಇರ್ತೀನಿ, ಅವ್ರು ಏನೇನು ಹೇಳಿದ್ರು ಅಂತ. ಹೇಳಿದ್ನಲ್ಲ, ಇಂಟರ್ವ್ಯೂಗೆ ಹೋದರೆ, ಸ್ಕಾಲರ್ಶಿಪ್ ಇಂಟರ್ವ್ಯೂಗೆ ಹೋದರೆ ಲಾಲ್ಗುಡಿ ಜಯರಾಮನ್ ಸರ್ ಇದ್ದರು, ಮಧುರೈ ಸೋಮಸುಂದರಂ ಸರ್, ಇವ್ರ ಎದುರಿಗೆ ಎಲ್ಲ ನಾವು ಸ್ಕಾಲರ್ಶಿಪ್ ಹಾಡಬೇಕು. ಓಕೆ, ಎಂಥ ದೊಡ್ಡವರು. ಆಮೇಲೆ ಸಂಧ್ಯಾವನ ಶ್ರೀನಿವಾಸರಾವ್ ಇದ್ದರು, ಇನ್ನೊಬ್ಬರು ಬಾಲಕೃಷ್ಣ ಅಂತ ತುಂಬ ಬರೆಯೋರು, ಒಬ್ಬರು ಇದ್ದರು, ನಂಗೆ ಜ್ಞಾಪಕ ಇದೆ ಅವಾಗ. ಸೊ ದೊರ್ಸಮೇಂಗಾರ್ ಇಷ್ಟು ಜನ ಇದ್ದರು. ನಾನು ದರ್ಬಾರ್ ಹಾಡಿದೆ, ಮೇಯ್ನಾಗಿ ಹಾಡಿ ಮುಂದುವರೆಕ ಇಂಟರ್ವ್ಯೂನಲ್ಲಿ ಹಾಡಿದ ತಕ್ಷಣ ಹೊರಗಡೆ ಬಂದಾಗ ಕೃಷ್ಣಯ್ಯರ ಪೇರಲ್ಲಿ ಪೋಟ್ರಿಕೆ ಅಲ್ಲಿಯ ನೀ ಸ್ಕಾಲರ್ಶಿಪ್ ಅಂದರು ಲಾಲ್ಗುಡಿ ಜಯರಾಮನ್ ಸರ್. ಹೌದು ಅಂದೆ. ನೀ ದರ್ಬಾರಲ್ಲಿ ದೈವತ ನೀಳಮ್ಮ ನೀ ವಚ್ಚಿಟ್ಟು ಪಾಡಿಟ ನಾಯಿಕಿಲ್ಲ என்ன பண்ற? இட்ஸ் வெரி சிம்பிள் டிப்ஸ். நாய்க்கில் என்ன பண்ணுற நீ? உங்கள் வாத்தியாருக்கு நான் சொல்ல மாட்டேன் எப்படி பண்ணினே நீன்னுட்டு. ದರ್ಬಾರಲ್ಲಿ ಇಟ್ ಇಸ್ ನಾಟ್ ಎ ನ್ಯಾಸಸ್ವರ, ಇಟ್ ಇಸ್ ನಾಟ್ ಎ ರೆಸ್ಟಿಂಗ್ ಇದರಲ್ಲಿ ದೀರ್ಘಸ್ವರ. ಅದು ಎಪ್ಪಡಿ ಈಗೆಲ್ಲ ಹಾಡ್ಕೋತಾ ಇದ್ದಾರೆ, ಇಟ್ಸ್ ನಾಟ್. ಎಷ್ಟೋ ಕಡೆ ನಾಯಕಿನ ದರ್ಬಾರ ಅಂತ ಹಾಡೋರ್ಗೂ ಕನ್ಫ್ಯೂಷನ್ ಇರ್ಬೋದು, ಕೇಳೋರ್ಗೂ ಕನ್ಫ್ಯೂಷನ್ ಇರ್ಬೋದು. ಬಟ್ ಆ ಕಾಲಕ್ಕೆ ಅವ್ರುಗಳು ಹಂಗಲ್ಲ. ಅವ್ರೇನು ಯಾವ ಥಿಯರಿನೂ ಓದಿರಲಿಲ್ಲ ಶಿವು, ಯಾವ ಥಿಯರಿನೂ ಓದಿರಲಿಲ್ಲ. ಯಾವ ಶ್ರುತಿ 22, 24, 28 ಗೊತ್ತಿಲ್ಲ. ಅದು ಹೆಂಗೆ ಎಲ್ಲರೂ ಒಂದೊಂದು ಯೂನಿವರ್ಸಿಟಿಗಳಾಗೋದ್ರು? ಎಲ್ಲರದ್ದು ಅವ್ರವ್ರದ್ದೇ ಸ್ಟೈಲು, ಅವರವ್ರದ್ದೇ ಬಾಣಿ. ಅದನ್ನು ಆ ಪರಂಪರೆಯನ್ನು ಅನುಸರಿಸ್ಕೊಂಡು 100 ವರ್ಷಗಳು ಬರೋ ಅಂತಹ ಒಂದು ಅದು ದೊಡ್ಡ ಪರಂಪರೆಯಾಗಿ ಬಂದ್ಬಿಡ್ತು, ಸ್ಕೂಲಾಗಿ ಬಂದ್ಬಿಡ್ತು. GNB ಸ್ಕೂಲು, ಬಾಲ್ಮಳ್ಳಿ ಸ್ಕೂಲು, ರಾಮನಾಥನ್ ಸ್ಕೂಲು, ಇನ್ನೊಬ್ಬರ ಸ್ಕೂಲು, ಅರಿಯಾಕೊಡಿ ಸ್ಕೂಲು. ಅಂದರೆ ಆ ಸ್ಟೈಲು, ಆ ಶೈಲಿ ಅನ್ನೋದು ಇಷ್ಟು
ಅನುಸರಿಸ್ಕೊಂಡು ಬರಬೇಕು ಅಂತಂದರೆ ಅದ್ರಲ್ಲಿ ಎಷ್ಟು ಸತ್ವ ಇರಬೇಕು. ಹೌದು. ಏನೂ ಇಲ್ಲಿರೋ ಕಾಲಕ್ಕೆ ಏನೆಲ್ಲ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ರಲ್ಲ, ನಾವೇನು ಮಾಡ್ತಿದ್ದೀವಿ ನಾನು ಎಷ್ಟೋ ಸರಿ ತಲೆ ಚಚ್ಕೊತೀನಿ. ಏನು ಮಾಡ್ತಿದ್ದೀವಿ, ಅವ್ರದ್ದಷ್ಟು ಇವ್ರದ್ದಷ್ಟು ಎಲ್ಲ ತೊಗೊಂಡು ಮಾಡಿದ್ರು ನಮ್ದು ಎಷ್ಟೋ ಒಂದಿಷ್ಟು ಆಗೋಗುತ್ತಲ್ಲ, ಹೊಟ್ಟೆ ತುಂಬ ಗೊತ್ತಲ್ಲ, ಅದನ್ನೂ ನಮ್ಗೆ ಅರಗಿಸ್ಕೊಳಕ್ಕಾಗ್ತಿಲ್ವೇ. ವೇರ್ ವಿ ಆರ್ ಅಂತ ನಾನು ತುಂಬ ಸರಿ ಅಂತೀನಿ. ನಾನು ತಪ್ಪೋ ಸರಿನೋ ಗೊತ್ತಿಲ್ಲ, ಕಾಲ ಬದಲಾಗುತ್ತೆ, ಅದರ ವಿಷಯ ಬೇರೆ.